ನಮಸ್ಕಾರ. ನಾನಿವತ್ತು ಫಿಶ್ ಫ್ರೈ ಮಾಡೋದು ಯಾವ ರೀತಿ ಅಂತ ಹೇಳ್ತಾ ಇದ್ದೀನಿ. ನಾನು ಒಂದು ಅರ್ಧ kg ಅಷ್ಟು ಫಿಶ್ನ ಕ್ಲೀನಾಗಿ ವಾಶ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಖಾರದ ಪುಡಿ, ಉಪ್ಪು, ಜಜ್ಜಿರೋ ಶುಂಠಿ ಬೆಳ್ಳುಳ್ಳಿ, ಅರಿಶಿನ ಪುಡಿ ಮತ್ತು ಪೆಪ್ಪರ್ ಪೌಡರು ಇಷ್ಟನ್ನು ತಗೊಂಡಿದ್ದೀನಿ. ಜೊತೆಗೆ ಇದು ಹುಳಿಗೆ ಕಾಚಂಪುಳಿ ಅಂತ ಹೇಳ್ತಾರೆ. ಇದು ಕೂರ್ಗ ಕಡೆ ಎಲ್ಲ ಸಿಗುತ್ತೆ. ಕೇರಳದಲ್ಲಿ ಇದರದ ಹಣ್ಣಿಂದು ಒಣಗಿಸಿರೋ ಕೋಡಂಪುಳಿ ಅಂತ ಸಿಗುತ್ತೆ. ಈ ಹುಳಿ ಇಲ್ಲ ಅಂದರೆ ಹುಣಸೆ ಹಣ್ಣು ಹಾಕೋಬೋದು. ಮೀನಿಗೆ ಹುಳಿ ಇದ್ರೇ ಚೆನ್ನಾಗಿರುತ್ತೆ. ಇವಾಗ ಇದ್ರ ಜೊತೆ ಎಲ್ಲ ಪೌಡರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿಕ್ಕೆ ಬಿಡಬೇಕು. ಇವಾಗ ರೆಡಿಯಾಗಿದೆ. ಇವಾಗ ತವಾಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಅದಕ್ಕೆ ಫಿಶ್ ಹಾಕ್ಕೊಳ್ಳೋಣ. ಎರಡೂ ಕಡೆ ಒಂದು 10 ನಿಮಿಷ ಫ್ರೈ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಾಗ ಇದು ಆಗ್ತಾ ಇದೆ. ಶಾಲು ಫ್ರೈ ಮಾಡಿಕೊಂಡ್ರೆ ಸಾಕು, ತುಂಬ ಎಣ್ಣೆ ಹಾಕೋದೆಲ್ಲ ಬೇಕಾಗಿಲ್ಲ. ಇದು ಎರಡೂ ಕಡೆ ಫ್ರೈ ಆಗ್ತಾ ಇದೆ. ಸಿಮ್ಮಲ್ಲಿಟ್ಟು ಫ್ರೈ ಮಾಡಿದಾಗ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಫಿಶ್ ಫ್ರೈ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.